ಹಾಯ್ ಸ್ಟೂಡೆಂಟ್ಸ್, ಇಂದಿನ ತರಗತಿಯಲ್ಲಿ ನಾವು 8ನೇ ತರಗತಿಯ ಅಧ್ಯಾಯ 4 ಚತುರ್ಭುಜಗಳು ಅದರಲ್ಲಿ ಪುಟ ಸಂಖ್ಯೆ 112ರ ಲೆಕ್ಕಗಳನ್ನು ಬಿಡಿಸುತ್ತಾ ಹೋಗೋಣ. ನೀವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿರಿ. ಮೊದಲನೇ ಪ್ರಶ್ನೆ, 4 ಸೆಂಟಿಮೀಟರ್ ಬಾಹುಗಳನ್ನು ಹೊಂದಿರುವ ಎರಡು ಸಮಬಾಹು ತ್ರಿಭುಜಗಳನ್ನು ಸೇರಿಸುವ ಮೂಲಕ ಪಡೆದ ಚತುರ್ಭುಜದ ಎಲ್ಲ ಬಾಹುಗಳು ಮತ್ತು ಕೋನಗಳನ್ನು ಕಂಡುಹಿಡಿಯಿರಿ. ಇಲ್ಲಿ ಹೇಳಿದ್ದಾರೆ 4 ಸೆಂಟಿಮೀಟರ್ ಇರುವ ಎರಡು ಸಮಬಾಹು ತ್ರಿಭುಜಗಳಿವೆ, ಅವುಗಳನ್ನು ಸೇರಿಸಿರಿ. ಇವು 4 ಸೆಂಟಿಮೀಟರ್ ಇರುವ ಎರಡು ತ್ರಿಭುಜಗಳು. ಇವುಗಳನ್ನು ಎರಡು ತ್ರಿಭುಜಗಳನ್ನು ಸೇರಿಸಿದಾಗ ನಮಗೆ ಈ ಆಕೃತಿ ಸಿಗುತ್ತದೆ. ಇಲ್ಲಿ ಎಲ್ಲ ಬಾಹುಗಳು ಮತ್ತು ಕೋನಗಳ ಅಳತೆಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಮೊದಲನೇದಾಗಿ ಸಮಬಾಹು ತ್ರಿಭುಜ ಅಂತಂದರೆ ಏನು ಅಂತ ನಾವು ತಿಳಿದುಕೊಳ್ಳೋಣ. ಸಮಬಾಹು ತ್ರಿಭುಜ ಅಂತಂದರೆ ಎಲ್ಲ ಬಾಹುಗಳ ಅಳತೆಗಳು ಏನಾಗಿರುತ್ತವೆ? ಸಮವಾಗಿರುತ್ತವೆ. ಇದು 2 ಸೆಂಟಿಮೀಟರ್ ಆಗಿದ್ದರೆ ಈ ಬಾಹು ಸಹ 2 ಸೆಂಟಿಮೀಟರ್, ಈ ಬಾಹು ಸಹ 2 ಸೆಂಟಿಮೀಟರ್ ಆಗಿರುತ್ತದೆ. ಮತ್ತು ಪ್ರತಿ ಕೋನದ ಅಳತೆಯು 60 ಡಿಗ್ರಿ ಆಗಿರುತ್ತದೆ. ಅದನ್ನೇ ನಾವು ಸಮಬಾಹು ತ್ರಿಭುಜ ಅಂತ ಕರೆಯುತ್ತೇವೆ. ಈಗ ಇಲ್ಲಿ ಎರಡು ತ್ರಿಭುಜಗಳನ್ನು ಸೇರಿಸಿದಾಗ ನಮಗೆ ಈ ಆಕೃತಿ ಸಿಗುತ್ತದೆ. ಅದರ ಉತ್ತರ ನೋಡ್ರಿ. ಸಮಬಾಹು ತ್ರಿಕೋನದ ಎಲ್ಲ ಬಾಹುಗಳು ಸಮನಾಗಿರುವುದರಿಂದ ಕೊಟ್ಟಿರುವ ಚತುರ್ಭುಜದ ಎಲ್ಲ ಬಾಹುಗಳ ಉದ್ದಗಳು ಸಮನಾಗಿರುತ್ತವೆ. ಆದ್ದರಿಂದ PQ QR RS SP ಎಷ್ಟು? 4 ಸೆಂಟಿಮೀಟರ್ ಆಗಿರುತ್ತದೆ. ಸಮಬಾಹು ತ್ರಿಭುಜದ ಎಲ್ಲ ಕೋನಗಳ ಅಳತೆ ಎಷ್ಟಾಗಿರುತ್ತದೆ? ನಾವು ಹೀಗೆ ತಿಳ್ಕೊಂಡಿದ್ವಿ, 60 ಡಿಗ್ರಿ ಆಗಿರುತ್ತದೆ. ಅಂತಂದರೆ ಕೋನ P ಮತ್ತು R ಎಷ್ಟಾಗಿರುತ್ತದೆ? 60 ಡಿಗ್ರಿ. ಮತ್ತು ಈ ಕೋನನ್ನು ತೊಗೊಂಡ್ರೆ 60 ಡಿಗ್ರಿ, ಮತ್ತು ಇಲ್ಲಿ ಈ ಕೋನ ತೊಗೊಂಡ್ರೆ ಇದು 60 ಡಿಗ್ರಿ. Q ಕೋನ, ಈ ಕಡೆ ಕೋನ ತೊಗೊಂಡ್ರೆ ಇದೂ 60 ಡಿಗ್ರಿ, ಈ ಕಡೆ ಕೋನ ತೊಗೊಂಡ್ರೆ ಇದು 60 ಡಿಗ್ರಿ. ಎಲ್ಲ ಕೋನದ ಅಳತೆಗಳು ಎಷ್ಟಾಗಿರುತ್ತವೆ? 60 ಡಿಗ್ರಿ ಆಗಿರುತ್ತವೆ. ಕೋನ P ಮತ್ತು ಕೋನ R ಎಷ್ಟು? 60 ಡಿಗ್ರಿ. ಈಗ ಕೋನ S ನೋಡ್ರಿ ನೀವು, ಕೋನ S ಇದರಲ್ಲಿ PSQ ಪ್ಲಸ್ QSR ತಗೊಂಡ್ರೆ ಎಷ್ಟು? ಇದು ಈ ಕಡೆ 60 ಡಿಗ್ರಿ ಇದೆ, ಈ ಕಡೆ 60 ಡಿಗ್ರಿ. 60 ಪ್ಲಸ್ 60 ಡಿಗ್ರಿ 120 ಡಿಗ್ರಿ. ಕೋನ S = 120 ಡಿಗ್ರಿ. ಈಗ ಕೋನ Q PQS ಪ್ಲಸ್ RQS ಎಷ್ಟಿದೆ? Q ಇಲ್ಲಿ 60 ಡಿಗ್ರಿ, ಇಲ್ಲಿ Q ಎಷ್ಟಿದೆ? 60 ಡಿಗ್ರಿ. ಇಲ್ಲಿ Q 60 ಡಿಗ್ರಿ ಮತ್ತು ಇಲ್ಲಿ Q 60 ಡಿಗ್ರಿ. 60 ಪ್ಲಸ್ 60 120 ಡಿಗ್ರಿ. P ಮತ್ತು R 60 ಡಿಗ್ರಿ. ಕೋನ S 120 ಡಿಗ್ರಿ. ಕೋನ Q ಎಷ್ಟು? 120 ಡಿಗ್ರಿ. ಈಗ ಎರಡನೇ ಪ್ರಶ್ನೆ, ಕರ್ಣಗಳು 6 ಸೆಂಟಿಮೀಟರ್ ಮತ್ತು 8 ಸೆಂಟಿಮೀಟರ್ ಉದ್ದವಿರುವ ಪತಂಗವನ್ನು ರಚಿಸಿ. ಮೊದಲನೇದಾಗಿ ಹೇಳಿದ್ದಾರೆ ಇಲ್ಲಿ 6 ಸೆಂಟಿಮೀಟರ್. ಸ್ಕೇಲ್ನ ಸಹಾಯದಿಂದ ಇದು 6 ಸೆಂಟಿಮೀಟರನ್ನು ತೆಗೆದುಕೊಳ್ಳಿರಿ. ನಂತರ ಅರ್ಧಕ್ಕಿಂತ ಹೆಚ್ಚು, ನಿಮ್ಮ ಕೈವನನ ಸಹಾಯದಿಂದ ಅರ್ಧಕ್ಕಿಂತ ಹೆಚ್ಚು ಅಳತೆಯನ್ನು ತಗೊಳ್ರಿ. ಇದು ಅರ್ಧಕ್ಕಿಂತ ಹೆಚ್ಚು. ಈಗ ಕಂಸಗಳನ್ನು ರಚನೆ ಮಾಡಿರಿ. ಈ ಥರ ಕಂಸಗಳು ಬಂದಿರ್ತವೆ ನೋಡ್ರಿ. ಇದನ್ನು ನೀವು ಈ ಕಂಸಗಳನ್ನು ಸೇರಿಸ್ರಿ. ಪತಂಗದಲ್ಲಿ ಕರ್ಣಗಳು ಛೇದಿಸಿದ್ರೆ ಅದರ ಕೋನ ಎಷ್ಟಾಗಿರುತ್ತದೆ? 90 ಡಿಗ್ರಿ ಕೋನವನ್ನು ಪತಂಗವು ಉಂಟು ಮಾಡುತ್ತದೆ. ಕರ್ಣಗಳು ಛೇದಿಸಿದ್ರೆ ಅಲ್ಲಿ 90 ಡಿಗ್ರಿ ಕೋನವನ್ನು ಉಂಟು ಮಾಡುತ್ತದೆ. ಆದ್ದರಿಂದ ಮೇಲೆ 8 ಸೆಂಟಿಮೀಟರನ್ನು ಕೊಟ್ಟಿದ್ದಾರೆ. 8 ಸೆಂಟಿಮೀಟರನ್ನು ನಾವು 3 ಸೆಂಟಿಮೀಟರ್ ಪ್ಲಸ್ 5 ಸೆಂಟಿಮೀಟರ್ ಈ ಥರ ನಾವು ತೆಗೆದುಕೊಳ್ಬೇಕು. ಇದು 3 ಸೆಂಟಿಮೀಟರ್. ನಿಮ್ಮ ಕೈವನನ ಸಹಾಯದಿಂದ ಸ್ಕೇಲ್ನಲ್ಲಿ 3 ಸೆಂಟಿಮೀಟರನ್ನು ತಗೊಳ್ರಿ. ಇಲ್ಲಿ ಮಧ್ಯಬಿಂದುವಿನಲ್ಲಿಟ್ಟು ಈ ಕಂಸವನ್ನು ಕಟ್ ಮಾಡಬೇಕು. ಈಗ 5 ಸೆಂಟಿಮೀಟರ್ ಮೇಲೆ 3 ಸೆಂಟಿಮೀಟರ್, ಕೆಳಗಡೆ 5 ಸೆಂಟಿಮೀಟರ್. ಇಲ್ಲಿ ಬಿಂದು ಬಂದಿದೆ ನೋಡ್ರಿ. ಇದು ಬಿಂದು D, ಇದು ಬಿಂದು B. ಈಗ ಡಿ ಇಂದ ಎಗೆ, ಎ ಇಂದ ಬಿಗೆ, ಬಿ ಇಂದ ಸಿಗೆ, ಸಿ ಇಂದ ಡಿಗೆ
ಗಿರಿಗಳನ್ನು ಎಳಿರಿ. ಈ ಥರ ಪತಂಗ ಬಂದಿರ್ತದೆ ನೋಡ್ರಿ. ಇದು 3 ಸೆಂಟಿಮೀಟರ್ ಇರ್ತದೆ. ಯಾಕಂತಂದರೆ 6 ಸೆಂಟಿಮೀಟರನ್ನು ನಾವು ತೊಗೊಂಡಿದ್ವಿ. ಇದು ಕೆಳಗಿಂದು 5 ಸೆಂಟಿಮೀಟರ್, ಇದು 3 ಸೆಂಟಿಮೀಟರ್. ಮೂರನೇ ಪ್ರಶ್ನೆ, ಕೆಳಗಿನ ತ್ರಾಪಿಜ್ಯಗಳಲ್ಲಿ ಉಳಿದ ಕೋನಗಳನ್ನು ಕಂಡುಹಿಡಿಯಿರಿ. ಇದೊಂದು ತ್ರಾಪಿಜ್ಯ ಇದೆ. ಇಲ್ಲಿ 2 ಕೋನಗಳು, ಕೋನ ಎ 135 ಡಿಗ್ರಿ, ಕೋನ ಬಿ 105 ಡಿಗ್ರಿಯನ್ನು ಕೊಟ್ಟಿದ್ದಾರೆ. ಡಿ ಮತ್ತು ಸಿ ಕೋನಗಳನ್ನು ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ. ಮೊದಲನೇದಾಗಿ ನಾವು ತ್ರಾಪಿಜ್ಯದ ಬಗ್ಗೆ ತಿಳಿದುಕೊಳ್ಳೋಣ. ಈ ಆಕೃತಿಯು ಒಂದು ತ್ರಾಪಿಜ್ಯ ಆಗಿದೆ. ಪಿ ಎಸ್ ಸಮಾಂತರವಾಗಿದೆ ಕ್ಯೂ ಆರ್ಗೆ. ಪಿ ಎಸ್ ಬಾಹುವು ಕ್ಯೂ ಆರ್ ಬಾಹುವಿಗೆ ಸಮಾಂತರವಾಗಿರುತ್ತದೆ. ಮತ್ತು ಒಂದೇ ಬದಿಯ ಛೇದಕ ರೇಖೆಯ ಆಂತರಿಕ ಕೋನಗಳ ಮೊತ್ತ 180 ಡಿಗ್ರಿ ಆಗಿರುತ್ತದೆ. ಒಂದೇ ಬದಿಯ ಛೇದಕ ರೇಖೆಯ ಇದೊಂದು ಛೇದಕ ರೇಖೆ ಆಗಿದೆ. ಪಿ ಎಸ್ ಮತ್ತು ಕ್ಯೂ ಆರ್ಗೆ ಛೇದಕ ರೇಖೆ ಪಿ ಕ್ಯೂ ಆಗಿದೆ. ಇದರ ಒಂದೇ ಬದಿಯ ಕೋನಗಳ ಮೊತ್ತ 180 ಡಿಗ್ರಿ ಇರುತ್ತದೆ. ಮತ್ತು ಪಿ ಎಸ್ ಮತ್ತು ಕ್ಯೂ ಆರ್ ಇದಕ್ಕೆ ಇನ್ನೊಂದು ಛೇದಕ ರೇಖೆ ಯಾವುದು? ಎಸ್ ಆರ್. ನೀವು ನೋಡ್ಬೋದು, ಪಿ ಎಸ್ ಇದೆ, ಕ್ಯೂ ಆರ್ ಇದೆ. ಒಂದು ಛೇದಕ ರೇಖೆ ಯಾವುದು ಬಂದಿದೆ? ಎಸ್ ಆರ್. ಮತ್ತು ಇನ್ನೊಂದು ಛೇದಕ ರೇಖೆ ಪಿ ಕ್ಯೂ. ಛೇದಕ ರೇಖೆಯ ಒಂದೇ ಬದಿಯ ಕೋನಗಳ ಮೊತ್ತ 180 ಡಿಗ್ರಿ. ಮತ್ತು ಪಿ ಎಸ್ ಮತ್ತು ಕ್ಯೂ ಆರ್ಗೆ ಇನ್ನೊಂದು ಛೇದಕ ರೇಖೆ ಎಸ್ ಆರ್. ಇದು ಆಂತರಿಕ ಕೋನಗಳ ಮೊತ್ತ ಎಷ್ಟಾಗಿರುತ್ತದೆ? 180 ಡಿಗ್ರಿ ಆಗಿರುತ್ತದೆ. ಎ ಬಿ ಬಾಹುವು ಡಿ ಸಿ ಬಾಹುವಿಗೆ ಸಮಾಂತರವಾಗಿದೆ. ನಾವು ಹೀಗೆ ತಿಳ್ಕೊಂಡಿದ್ದೇವೆ. ಎ ಡಿ ಒಂದು ಛೇದಕ ರೇಖೆ ಆಗಿದೆ. ಎ ಬಿ ಮತ್ತು ಬಿ ಸಿಗೆ, ಎ ಬಿ ಮತ್ತು ಡಿ ಸಿಗೆ ಛೇದಕ ರೇಖೆ ಯಾವುದಾಗಿದೆ? ಎ ಡಿ. ಈ ಥರ ಛೇದಕ ರೇಖೆ ಆಗಿದೆ. ಎ ಬಿ ಡಿ ಸಿಗೆ ಛೇದಕ ರೇಖೆ ಎ ಡಿ ಆಗಿದೆ. ಆದ್ದರಿಂದ ಕೋನ ಎ ಮತ್ತು ಕೋನ ಡಿ ಛೇದಕ ರೇಖೆಯ ಒಂದೇ ಬದಿಯ ಆಂತರಿಕ ಕೋನಗಳ ಮೊತ್ತ ಎಷ್ಟಾಗಿರುತ್ತದೆ? 180 ಡಿಗ್ರಿ ಆಗಿರುತ್ತದೆ. ಆದ್ದರಿಂದ ಕೋನ ಎ, ಕೋನ ಡಿ, ಕೋನ ಎ ಪ್ಲಸ್ ಕೋನ ಡಿ ಎರಡೂ ಕೂಡಿಸಿದ್ರೆ ಎಷ್ಟಾಗಿರುತ್ತದೆ? ಇದು 180 ಡಿಗ್ರಿ. ಕಾರಣ ಛೇದಕ ರೇಖೆಯ ಒಂದೇ ಬದಿಯ ಕೋನಗಳ ಮೊತ್ತ 180 ಆಗಿರುತ್ತದೆ. ಈಗ ನಮಗೆ ಕೋನ ಎ ಗೊತ್ತಾಗಿದೆ. ಕೋನ ಎ ಎಷ್ಟು ಕೊಟ್ಟಿದ್ದಾರೆ ಅವರು? 135 ಡಿಗ್ರಿ. ಕೋನ ಎ ಇದ್ದಲ್ಲಿ ನಾವು 135 ಡಿಗ್ರಿಯನ್ನು ಹಾಕಬೇಕು. ಕೋನ ಎ ಇದ್ದಲ್ಲಿ 135 ಡಿಗ್ರಿ ಪ್ಲಸ್ ಕೋನ ಡಿ ಗೊತ್ತಿಲ್ಲ, = 180 ಡಿಗ್ರಿ. ಕೋನ ಡಿ = 180ರಲ್ಲಿ 135 ಕಳೆದರೆ ಎಷ್ಟು ಬರುತ್ತದೆ? ಕೋನ ಡಿ 45 ಡಿಗ್ರಿ. ಕೋನ ಡಿ ಎಷ್ಟಾಗಿದೆ? 45 ಡಿಗ್ರಿ. ಅದೇ ರೀತಿ ಎ ಬಿ ಮತ್ತು ಡಿ ಸಿಗೆ ಸಮಾಂತರವಾಗಿ ಇನ್ನೊಂದು ಛೇದಕ ರೇಖೆ. ಎರಡು ತ್ರಾಪಿಜ್ಯದಲ್ಲಿ 2 ಛೇದಕ ರೇಖೆಗಳು ಬರ್ತವೆ. ಯಾವ್ಯಾವು? ಎ ಡಿ ಒಂದು ಛೇದಕ ರೇಖೆ ಮತ್ತು ಬಿ ಸಿ ಒಂದು ಛೇದಕ ರೇಖೆ. ಹೀಗೆ ನಾವು 180 ನಾವು ಕಂಡುಕೊಂಡಿದ್ದೇವೆ. ಈಗ ಈ ಛೇದಕ ರೇಖೆಯ ಕೋನ ಸಿಯನ್ನು ಕಂಡುಹಿಡಿಯಬೇಕು. ಕೋನ ಡಿ ಎಷ್ಟು ಬಂದಿತ್ತು? 45 ಡಿಗ್ರಿ. 135 ಡಿಗ್ರಿ ಪ್ಲಸ್ 45 180 ಡಿಗ್ರಿ. ಅದೇ ಥರ 180ರಲ್ಲಿ ನಾವು 105 ಕೋನ 105 ತೆಗೆದ್ರೆ ಈ ಕೋನ ನಮಗೆ ಸಿಗುತ್ತದೆ. ಛೇದಕ ರೇಖೆಯ ಒಂದೇ ಬದಿಯ ಕೋನಗಳ ಮೊತ್ತ ಎಷ್ಟಾಗಿರುತ್ತದೆ? 180 ಡಿಗ್ರಿ. ಅಂತಂದರೆ ಕೋನ ಬಿ ಪ್ಲಸ್ ಕೋನ ಸಿ = 180 ಅಂತ ತಗೋಬೇಕು. ಬಿ ಸಿ ಒಂದು ಛೇದಕ ರೇಖೆಯಾಗಿದೆ. ಕೋನ ಬಿ ಪ್ಲಸ್ ಕೋನ ಸಿ = 180 ಡಿಗ್ರಿ. ಕೋನ ಬಿ ಎಷ್ಟು ಕೊಟ್ಟಿದ್ದಾರೆ ಅಲ್ಲಿ? 105 ಪ್ಲಸ್ ಕೋನ ಸಿ = 180 ಡಿಗ್ರಿ. ಕೋನ ಸಿ = 180ರಲ್ಲಿ 105 ತೆಗೆದ್ರೆ ಎಷ್ಟು? 75 ಡಿಗ್ರಿ. ಕೋನ ಸಿ ಎಷ್ಟು ಸಿಕ್ಕಿದೆ? 75. ಕೋನ ಡಿ 45. ನೋಡ್ರಿ, 105 ಪ್ಲಸ್ 75 180. ಎರಡನೆಯ ಪ್ರಶ್ನೆ, ಇದು ಸಹ ಒಂದು ತ್ರಾಪಿಜ್ಯವಾಗಿದೆ. ಆದರೆ ಇದೊಂದು ಸಮದ್ವಿಬಾಹು ತ್ರಾಪಿಜ್ಯ. ಸಮದ್ವಿಬಾಹು ತ್ರಾಪಿಜ್ಯ ಅಂತಂದರೆ ತ್ರಾಪಿಜ್ಯದ ಸಮಾಂತರವಲ್ಲದ ಬದಿಗಳು ಒಂದೇ ಉದ್ದವನ್ನು ಹೊಂದಿರುವಾಗ ಅದನ್ನು ನಾವು ಸಮದ್ವಿಬಾಹು ತ್ರಾಪಿಜ್ಯ ಅಂತ ಕರೆಯುತ್ತೇವೆ. ಮೇಲಿನ ಕೋನಗಳು ಮತ್ತು ಕೆಳಗಿನ ಕೋನಗಳು ಏನಾಗಿರುತ್ತವೆ? ಸಮದ್ವಿಬಾಹು ತ್ರಾಪಿಜ್ಯದಲ್ಲಿ ಸಮವಾಗಿರುತ್ತವೆ. ಇದು 100 ಡಿಗ್ರಿ ಆಗಿದ್ದರೆ ಇದು ಎಷ್ಟಾಗಿರುತ್ತದೆ? 100. ಇದು 80 ಡಿಗ್ರಿ ಆಗಿದ್ದರೆ ಇದರ ಪಕ್ಕದ ಕೋನ
ಎಷ್ಟಾಗಿರುತ್ತದೆ? 80 ಡಿಗ್ರಿ. ಮೇಲಿನ ಕೋನಗಳು ಮತ್ತು ಕೆಳಗಿನ ಕೋನಗಳು ಸಮವಾಗಿರುತ್ತವೆ. ಪಿ ಕ್ಯೂ ಬಾಹುವು ಎಸ್ ಆರ್ ಬಾಹುವಿಗೆ ಸಮಾಂತರವಾಗಿದೆ. ಪಿ ಕ್ಯೂ ಸಮಾಂತರವಾಗಿದೆ ಎಸ್ ಆರ್. ಆದ್ದರಿಂದ ಪಿ ಎಸ್ ಒಂದು ಏನಾಗಿದೆ? ಛೇದಕ ರೇಖೆ. ಇಲ್ಲಿ ನೋಡ್ರಿ, ಪಿ ಕ್ಯೂ ಮತ್ತು ಎಸ್ ಆರ್ ಸಮಾಂತರವಾಗಿವೆ. ಇದಕ್ಕೆ ಛೇದಕ ರೇಖೆ ಯಾವುದು? ಪಿ ಎಸ್ ಅಥವಾ ಎಸ್ ಪಿ. ಪಿ ಎಸ್ ಒಂದು ಛೇದಕ ರೇಖೆ ಆಗಿದೆ. ಆದ್ದರಿಂದ ಛೇದಕ ರೇಖೆ ಒಂದೇ ಬದಿಯ ಕೋನಗಳ ಮೊತ್ತ 180 ಡಿಗ್ರಿ. ಕೋನ ಪಿ ಪ್ಲಸ್ ಕೋನ ಎಸ್ = 180 ಡಿಗ್ರಿ. ಎಸ್ ಅನ್ನು ಕೊಟ್ಟಿದ್ದಾರೆ. ಕೋನ ಎಸ್ = 100 ಡಿಗ್ರಿ. ಕೋನ ಪಿ ಪ್ಲಸ್ ಕೋನ ಎಸ್ ಇದ್ದಲ್ಲಿ 100 ಹಾಕ್ರಿ =180 ಡಿಗ್ರಿ. ಕೋನ ಪಿ =180ರಲ್ಲಿ ಪ್ಲಸ್ 100 ಈ ಕಡೆ ಬಂದರೆ -100. ಕೋನ ಪಿ =180ರಲ್ಲಿ 100 ಕಳೆದ್ರೆ ಕೋನ ಪಿ ಎಷ್ಟು ಸಿಕ್ಕಿದೆ? 80 ಡಿಗ್ರಿ. ನಾನು ಹೇಳಿದ್ದೆ ಕೋನ ಎಸ್ ಮತ್ತು ಕೋನ ಆರ್ಗೆ ಏನಾಗಿರುತ್ತದೆ? ಸಮದ್ವಿಬಾಹು ತ್ರಾಪಿಜ್ಯದಲ್ಲಿ ಸಮವಾಗಿರುತ್ತದೆ. ಕೋನ ಎಸ್ 100 ಇದ್ದರೆ ಕೋನ ಆರ್ ಸಹ ಎಷ್ಟಾಗಿರುತ್ತದೆ? 100 ಡಿಗ್ರಿ. ಕೋನ ಎಸ್ ಕೋನ ಆರ್ 100 ಡಿಗ್ರಿ. ಕಾರಣ ಸಮದ್ವಿಬಾಹು ತ್ರಾಪಿಜ್ಯವಾಗಿದೆ. ಮೇಲಿನ ಕೋನಗಳು ಏನಾಗಿರುತ್ತವೆ? ಸಮವಾಗಿರುತ್ತವೆ. ಅದೇ ರೀತಿ ಪಿ ಕ್ಯೂ ಸಮಾಂತರವಾಗಿದೆ ಎಸ್ ಆರ್ಗೆ. ಇನ್ನೊಂದು ಛೇದಕ ರೇಖೆ ನಾವು ಕಂಡುಹಿಡಿಯಬೇಕು. ಮೊದಲನೇದಾಗಿ ನಾವು ಪಿ ಎಸ್ ಅನ್ನು ತಗೊಂಡಿದ್ವಿ. ಈಗ ಛೇದಕ ರೇಖೆ ಇನ್ನೊಂದು ಯಾವುದಿದೆ? ಆರ್ ಕ್ಯೂ. ಇನ್ನೊಂದು ಛೇದಕ ರೇಖೆ ಯಾವುದಿದೆ? ಆರ್ ಕ್ಯೂ. ಈ ಕೋನದ ಮೊತ್ತ ನಾವು ಕಂಡುಹಿಡಿಯಬೇಕು. ಕೋನ ಕ್ಯೂ ಪ್ಲಸ್ ಕೋನ ಆರ್ = 180 ಡಿಗ್ರಿ. ಯಾಕಂತಂದರೆ ಛೇದಕ ರೇಖೆಯ ಒಂದೇ ಬದಿಯ ಕೋನಗಳ ಮೊತ್ತ ಎಷ್ಟಾಗಿರುತ್ತದೆ? 180 ಡಿಗ್ರಿ. ಕೋನ ಆರ್ ಎಷ್ಟು ಸಿಕ್ಕಿದೆ ನಮಗೆ? 100 ಡಿಗ್ರಿ. ಇಲ್ಲಿ ಕೋನ ಕ್ಯೂ ಪ್ಲಸ್ ಕೋನ ಆರ್ ಇದ್ದಲ್ಲಿ 100 = 180 ಡಿಗ್ರಿ. ಕೋನ ಕ್ಯೂ =180ರಲ್ಲಿ 100 ತೆಗೆದರೆ 80 ಡಿಗ್ರಿ. ಕೋನ ಕ್ಯೂ ಎಷ್ಟು ಸಿಕ್ಕಿದೆ? 80 ಡಿಗ್ರಿ. 4ನೆಯ ಪ್ರಶ್ನೆ. ಸಮಾಂತರ ಚತುರ್ಭುಜ, ಪತಂಗ, ವಜ್ರಾಕೃತಿ, ಆಯತ ಮತ್ತು ಚೌಕಗಳ ಗುಂಪನ್ನು ತೋರಿಸುವ ವೆನ್ನಕ್ಷೆ ರಚಿಸಿ. ನಂತರ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ ವೆನ್ನಕ್ಷೆಯ ವಿವರಣೆ ಇದೆ. ಸಮಾಂತರ ಚತುರ್ಭುಜ, ಇದರ ಒಳಗಡೆ ಆಯತಗಳು ಮತ್ತು ವಜ್ರಾಕೃತಿಗಳು ಬರುತ್ತವೆ. ಸಮಾಂತರ ಚತುರ್ಭುಜದ ಒಳಗಡೆ ಆಯತಗಳು ಮತ್ತು ವಜ್ರಾಕೃತಿಗಳು ಬರುತ್ತವೆ. ಆಯತ ಮತ್ತು ವಜ್ರಾಕೃತಿ ಎರಡರ ಸಾಮಾನ್ಯ ಭಾಗವೇ ಯಾವುದಾಗಿರುತ್ತದೆ? ಚೌಕ. ಆಯತ ಮತ್ತು ವಜ್ರಾಕೃತಿಯ ಎರಡರ ಸಾಮಾನ್ಯ ಭಾಗವೇ ಚೌಕ. ಇಲ್ಲಿದೆ ನೋಡ್ರಿ, ಚತುರ್ಭುಜದಲ್ಲಿ ವಜ್ರಾಕೃತಿಗಳು ಮತ್ತು ಚೌಕಗಳು ಮತ್ತು ಆಯತ. ವಜ್ರಾಕೃತಿ ಮತ್ತು ಆಯತ ಸಮಾಂತರ ಚತುರ್ಭುಜದಲ್ಲಿ ಬರುತ್ತದೆ. ಆಯತ ಮತ್ತು ವಜ್ರಾಕೃತಿಯನ್ನು ಯಾವುದು ಒಳಗೊಂಡಿರುತ್ತದೆ? ಚೌಕ. ಚೌಕವು ವಜ್ರಾಕೃತಿ ಮತ್ತು ಆಯತವನ್ನು ಒಳಗೊಂಡಿರುತ್ತದೆ. ಪತಂಗವು ವಜ್ರಾಕೃತಿ ಮತ್ತು ಚೌಕವನ್ನು ಒಳಗೊಳ್ಳುತ್ತದೆ. ಇದು ವೆನ್ನಕ್ಷೆ ಆಗಿದೆ. ಸಮಾಂತರ ಚತುರ್ಭುಜ, ಇದು ಆಯತ, ಇದು ಚೌಕ, ಇದು ವಜ್ರಾಕೃತಿ, ಇದು ಪತಂಗ. ಅದರಲ್ಲಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. 4ನೇದರಲ್ಲಿ ಮೊದಲನೇ ಪ್ರಶ್ನೆ. ಪತಂಗ ಮತ್ತು ಸಮಾಂತರ ಚತುರ್ಭುಜದ ಎರಡನ್ನು ಹೊಂದಿರುವ ಚತುರ್ಭುಜ ಯಾವುದು? ಯಾವುದು ಹೊಂದಿದೆ ಪತಂಗ ಮತ್ತು ಸಮಾಂತರ ಚತುರ್ಭುಜವನ್ನು? ವಜ್ರಾಕೃತಿ. 2ನೇ ಪ್ರಶ್ನೆ. ಪತಂಗ ಮತ್ತು ಆಯತ ಎರಡನ್ನು ಹೊಂದಿರುವ ಚತುರ್ಭುಜ ಇರಬಹುದೇ ಅಂತ ಹೇಳಿದ್ದಾರೆ. ಹೌದು, ಅದು ಚೌಕ ಆಗಿದೆ. ಚೌಕವು ಪತಂಗ ಮತ್ತು ಆಯತ ಎರಡನ್ನೂ ಒಳಗೊಂಡಿದೆ. 3ನೇ ಪ್ರಶ್ನೆ. ಪ್ರತಿಯೊಂದು ಪತಂಗವು ವಜ್ರಾಕೃತಿಯಾಗಿದೆಯೇ? ಇಲ್ಲದಿದ್ದರೆ ಈ ಎರಡು ರೀತಿಯ ಚತುರ್ಭುಜಗಳ ನಡುವಿನ ಸರಿಯಾದ ಸಂಬಂಧವೇನು ಅಂತ ಪ್ರಶ್ನೆ ಇದೆ. ಇಲ್ಲ, ಪ್ರತಿಯೊಂದು ಪತಂಗವು ವಜ್ರಾಕೃತಿ ಆಗಿರುವುದಿಲ್ಲ. ಏಕೆಂತಂದರೆ ಪ್ರತಿಯೊಂದು ಪತಂಗವು ವಜ್ರಾಕೃತಿಯಲ್ಲ. ಆದರೆ ಪ್ರತಿಯೊಂದು ವಜ್ರಾಕೃತಿಯು ಏನಾಗಿರುತ್ತದೆ? ಒಂದು ಪತಂಗವಾಗಿರುತ್ತದೆ. ಪತಂಗವು ವಜ್ರಾಕೃತಿ ಆಗಿರಲ್ಲ, ಆದರೆ ವಜ್ರಾಕೃತಿ ಏನಾಗಿರುತ್ತದೆ? ಪತಂಗ ಆಗಿರುತ್ತದೆ. 5ನೆಯ ಪ್ರಶ್ನೆ. PAIR ಪೇರ್ ಮತ್ತು RODS ರಾಡ್ಸ್ ಎರಡು ಆಯತಗಳಾಗಿದ್ದರೆ ಕೋನ IODಯನ್ನು ಕಂಡುಹಿಡಿಯಿರಿ. ಇಲ್ಲಿ ನೋಡ್ರಿ, PAIR ಒಂದು ಆಯತ ಆಗಿದೆ ಮತ್ತು ರಾಡ್ಸ್ RODS ಇದೊಂದು ಆಯತ. ಎರಡು ಆಯತಗಳನ್ನು ಕೊಟ್ಟಿದ್ದಾರೆ. ನಮಗೆ IOD ಈ ಕೋನವನ್ನು ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ.
ಐ ಐ ಒ ಡಿ ಈ ಕೋನವನ್ನು ನಾವು ಕಂಡುಹಿಡಿಯಬೇಕು. ಉತ್ತರ ಪೇನ್ ಮತ್ತು ರಾಡ್ಸ್ ಎರಡು ಆಯತಗಳಾಗಿವೆ. ನಮಗೆ ಪ್ರಶ್ನೆಯಲ್ಲೇ ಕೊಟ್ಟಿದ್ದಾರೆ ಪೇನ್ ಮತ್ತು ರಾಡ್ಸ್ಗಳು ಎರಡು ಆಯತಗಳು. ಆರ್ ಐ ಒ ಇಸ್ ಈಕ್ವಲ್ ಟು ಇಲ್ಲಿ ನೀವು ನೋಡ್ಬೋದು ಆರ್ ಐ ಒ ಈ ಥರ ಒಂದು ಚಿತ್ರ ಇದೆ ನೋಡ್ರಿ. ಇಲ್ಲಿ ಎಷ್ಟು ಕೋನ ಇರುತ್ತದೆ? ಇದು 90 ಡಿಗ್ರಿ. ಇದು ಲಂಬಕೋನ. ಲಂಬಕೋನ ಇರುವುದರಿಂದ ಇದು ಎಷ್ಟಾಗಿರುತ್ತದೆ? ಆರ್ ಐ ಒ ಐನಲ್ಲಿ 90 ಡಿಗ್ರಿ ಕೋನವನ್ನು ಉಂಟು ಮಾಡಿದೆ. ಯಾಕಂತಂದರೆ ಇದು ಲಂಬಕೋನ. ಆದ್ದರಿಂದ ಕೋನ ಆರ್ ಐ ಒ ಇಸ್ ಈಕ್ವಲ್ ಟು 90 ಡಿಗ್ರಿ. ತ್ರಿಭುಜ ಆರ್ ಐ ಒನಲ್ಲಿ ನೀವು ನೋಡ್ಬೋದು ಆರ್ ಐ ಒ ಒಂದು ತ್ರಿಭುಜದಲ್ಲಿ ತ್ರಿಭುಜದ ಒಳಕೋನಗಳ ಮೊತ್ತ ಎಷ್ಟಾಗಿರುತ್ತದೆ? 180 ಡಿಗ್ರಿ. ಆದ್ದರಿಂದ ಐ ಆರ್ ಒ ಪ್ಲಸ್ ಐ ಒ ಆರ್ ಪ್ಲಸ್ ಮತ್ತು ಇನ್ನೊಂದು ಕೋನ ಯಾವ್ದು ತೊಗೊಳ್ಬೋದು? ಐ ಒ ಆರ್ ಇಲ್ಲಿದೆ ನೋಡ್ರಿ. ಐ ಆರ್ ಒ ಆರ್ ಕೋನ ತೊಗೋಬೇಕು ಮತ್ತು ಐ ಕೋನ ಮತ್ತು ಓ ಕೋನ ಆರ್ ಒ ಐ ಕೋನ ತೊಗೊಂಡು ತ್ರಿಭುಜದ ಒಳಕೋನಗಳ ಮೊತ್ತ ಎಷ್ಟಾಗಿರುತ್ತದೆ? 180 ಡಿಗ್ರಿ. ಐ ಆರ್ ಒ ಕೊಟ್ಟಿದ್ದಾರೆ. ಆರ್ ಕೋನ ಎಷ್ಟು ಕೊಟ್ಟಿದ್ದಾರೆ? ಇಲ್ಲಿ 30 ಡಿಗ್ರಿ ಪ್ಲಸ್ ಐ ಒ ಆರ್ ನಮಗೆ ಗೊತ್ತಿಲ್ಲ. ಆರ್ ಐ ಒ ಎಷ್ಟಾಗಿದೆ? ಐ ಕೋನ ಎಷ್ಟಾಗಿದೆ? 90 ಡಿಗ್ರಿ. ಆರ್ ಕೋನ ಗೊತ್ತಿದೆ, ಐ ಕೋನ ಗೊತ್ತಿದೆ. ಅಂತಂದರೆ ನಾವು ಓ ಕೋನವನ್ನು ಇಲ್ಲಿ ನಾವು ಕಂಡುಹಿಡಿಯಬೇಕು. ಇಸ್ ಈಕ್ವಲ್ ಟು 180 ಡಿಗ್ರಿ. ಐ ಒ ಆರ್ ಇಸ್ ಈಕ್ವಲ್ ಟು 30 ಪ್ಲಸ್ 90 120 ಡಿಗ್ರಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಐ ಒ ಆರ್ ಇಸ್ ಈಕ್ವಲ್ ಟು 180 ಪ್ಲಸ್ 120 ಈ ಕಡೆ ಬಂದರೆ ಮೈನಸ್ 120. 180ರಲ್ಲಿ 120 ತೆಗೆದರೆ ಐ ಒ ಆರ್ ಎಷ್ಟು ಸಿಕ್ಕಿದೆ? ಈಗ 60 ಡಿಗ್ರಿ. ಐ ಒ ಆರ್ ಎಷ್ಟಿದೆ? 60 ಡಿಗ್ರಿ. ಆದರೆ ನಮ್ಗೆ ಏನು ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ? ಕೋನ ಐ ಒ ಡಿ ಈ ಕೋನ ಈ ತ್ರಿಭುಜದಲ್ಲಿರುವ ಈ ಕೋನವನ್ನು ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ. ಇದನ್ನು ನಾವು ಯಾವ ಥರ ಕಂಡುಹಿಡಿಯಬೇಕಂತಂದರೆ ಆರ್ ಒ ಡಿ ಈ ಕೋನ ತೊಗೋಬೇಕು. ಮೊದಲು ಕೋನ ಆರ್ ಒ ಡಿ ಇಸ್ ಈಕ್ವಲ್ ಟು ನೀವು ನೋಡ್ರಿ ಇಲ್ಲಿ ತೋರಿಸ್ತೀನಿ ನೋಡ್ರಿ ನಿಮ್ಮದು. ಇದರಲ್ಲಿ ಆರ್ ಒ ಡಿಯಲ್ಲಿ ಯಾವ ಥರ ಬರಿಬೋದು? ಕೋನ ಆರ್ ಒ ಡಿ ಇಸ್ ಈಕ್ವಲ್ ಟು ಆರ್ ಒ ಐ ಆರ್ ಒ ಡಿ ಇಸ್ ಈಕ್ವಲ್ ಟು ಆರ್ ಒ ಐ ಮತ್ತು ಕೋನ ಡಿ ಒ ಐ ಅಥವಾ ಐ ಒ ಡಿ ಎರಡು ತ್ರಿಭುಜಗಳು. ಆರ್ ಒ ಡಿಯಲ್ಲಿ ಎರಡು ತ್ರಿಭುಜಗಳಿವೆ. ಯಾವ್ಯಾವು? ಆರ್ ಒ ಐ ಒಂದು, ಐ ಒ ಡಿ ಒಂದು. ಇದೇ ನಾನಿಲ್ಲಿ ಬರ್ದಿದ್ದೀನಿ ನೋಡ್ರಿ. ಆರ್ ಒ ಡಿ ಇಸ್ ಈಕ್ವಲ್ ಟು ಐ ಒ ಆರ್ ಪ್ಲಸ್ ಐ ಒ ಡಿ. ಆರ್ ಒ ಡಿ ನಮಗೆ ಗೊತ್ತಿದೆ. ಆರ್ ಒ ಡಿ ಎಷ್ಟಿದೆ? 90 ಡಿಗ್ರಿ. ಆರ್ ಒ ಡಿ ಎಷ್ಟಿರುತ್ತದೆ ಇಲ್ಲಿ? ಈ ಕೋನ 90 ಡಿಗ್ರಿ. ಆರ್ ಒ ಡಿ ಇಸ್ ಈಕ್ವಲ್ ಟು 90 ಡಿಗ್ರಿ. ಐ ಒ ಆರ್ 60 ಡಿಗ್ರಿ. ಕೋನ ಐ ಒ ಡಿ ಕಂಡುಹಿಡಿಯೋದಿದೆ, ಅದೇ ಥರ ಬರಿಬೇಕು. ಕೋನ ಐ ಒ ಡಿ ಇಸ್ ಈಕ್ವಲ್ ಟು 90ರಲ್ಲಿ 60 ತೆಗೆದರೆ ಎಷ್ಟು ಬರುತ್ತದೆ? ಕೋನ ಐ ಒ ಡಿ 30 ಡಿಗ್ರಿ. 6ನೇ ಪ್ರಶ್ನೆ. ಕೋನಮಾಪಕ ಬಳಸದೆ 6 ಸೆಂಟಿಮೀಟರ್ ಕರ್ಣವಿರುವ ಒಂದು ಚೌಕವನ್ನು ನಿರ್ಮಿಸಿ. ಕೋನಮಾಪಕ ಬಳಸದೆ ನಾವು 6 ಸೆಂಟಿಮೀಟರ್ ಕರ್ಣವಿರುವ ಒಂದು ಚೌಕವನ್ನು ರಚನೆ ಮಾಡಬೇಕು. ಅದಕ್ಕಾಗಿ ನಾವು ಮೊದಲನೇದಾಗಿ ನೀವು ಸ್ಕೇಲ್ನ ಸಹಾಯದಿಂದ 6 ಸೆಂಟಿಮೀಟರ್ ಇರುವ ಒಂದು ಲೈನನ್ನು ಡ್ರಾ ಮಾಡಿರಿ. ಇದು ಎ ಬಿ ಎಷ್ಟು ಸೆಂಟಿಮೀಟರ್ ಆಗಿದೆ? ಇದು 6 ಸೆಂಟಿಮೀಟರ್. ಇದು 6 ಸೆಂಟಿಮೀಟರ್. ಈಗ ಅರ್ಧಕ್ಕಿಂತ ಹೆಚ್ಚು ತಗೊಂಡು ಇಲ್ಲಿ ಕಂಸಗಳನ್ನು ಎಳೀರಿ.
ಈಗ ನೋಡ್ರಿ ಪ್ರಶ್ನೆಯಲ್ಲಿ ಏನು ಹೇಳಿದ್ದಾರೆ, ಚೌಕ ಅಂತಂದರೆ ಎಷ್ಟಾಗಿರುತ್ತದೆ ಅದು ಕೋನ? 90 ಡಿಗ್ರಿ. ಈಗ ನಿಮ್ಮ ಸ್ಕೇಲ್ನ ಸಹಾಯದಿಂದ 3 ಸೆಂಟಿಮೀಟರ್ ತಗೋರಿ. ಕೈಬರ್ನಲ್ಲಿ ಸ್ಕೇಲ್ನ ಸಹಾಯದಿಂದ 3 ಸೆಂಟಿಮೀಟರ್ ತಗೋರಿ. ಇಲ್ಲಿ ಒಂದು ಕಂಸ ಮತ್ತು ಕೆಳಗಡೆ ಒಂದು ಕಂಸವನ್ನು ಎಳೀರಿ. ಈ ಥರ ಬಂದಿರ್ತದೆ ನೋಡ್ರಿ. ಇದು ಬಿಂದು ಸಿ, ಇದು ಡಿ. ಈ ಬಿಂದುಗಳನ್ನು ಜೋಡಿಸ್ರಿ. ಈಗ ಎ ಸಿ, ಎ ಡಿ, ಡಿ ಬಿ ಮತ್ತು ಇನ್ನೊಂದು ಬಿಂದು ಸಿ ಬಿ. ಇದು 90 ಡಿಗ್ರಿ ಆಗಿರುತ್ತದೆ. ಯಾಕಂತಂದರೆ ಇದು ಚೌಕ ಆಗಿದೆ, 90 ಡಿಗ್ರಿ. ಎ ಬಿ ಸಿ ಡಿ ಒಂದು ಚೌಕ ಆಗಿದೆ. ಇದು 3 ಸೆಂಟಿಮೀಟರ್. ಇದು ಒಟ್ಟು 6 ಸೆಂಟಿಮೀಟರ್. ಅರ್ಧಕ್ಕಿಂತ ಹೆಚ್ಚು ತಗೊಂಡು ಕಂಸಗಳನ್ನು ಕಟ್ ಮಾಡಬೇಕು. ಆಮೇಲೆ ಇದು ಲೈನನ್ನು ಜೋಡಿಸಬೇಕು. ಆಮೇಲೆ 3 ಸೆಂಟಿಮೀಟರನ್ನು ನಿಮ್ಮ ಸ್ಕೇಲ್ನ ಸಹಾಯದಿಂದ ಕೈವರ್ನಲ್ಲಿ ತಗೊಂಡು ಇಲ್ಲಿ ಮಧ್ಯ ಬಿಂದುವಿನಲ್ಲಿಟ್ಟು ಮೇಲೆ ಒಂದು ಕೆಳಗಡೆ ಒಂದು ಕಂಸ ಎಳಿಬೇಕು. ನೆಕ್ಸ್ಟ್ ಎ ಸಿ, ಎ ಡಿ, ಡಿ ಬಿ, ಸಿ ಬಿ ಜೋಡಿಸುವುದರಿಂದ ನಮಗೆ ಒಂದು ಚೌಕದ ಆಕೃತಿ ಸಿಗುತ್ತದೆ. ಈಗ 7ನೆಯ ಪ್ರಶ್ನೆ. CASC ಒಂದು ಚೌಕ ಆಗಿದೆ. CASC ಒಂದು ಚೌಕ. UVWX ಬಿಂದುಗಳು ಚೌಕದ ಬಾಹುಗಳ ಮಧ್ಯಬಿಂದುಗಳಾಗಿವೆ. UVWX ಯಾವ ರೀತಿಯ ಚತುರ್ಭುಜವಾಗಿದೆ? ಚಿತ್ರ ಬಿ ನಲ್ಲಿ ಒಳಗಿನ ಚೌಕದ ಶೃಂಗಗಳು ಹೊರಗಿನ ಚೌಕದ ಬಾಹುಗಳ ಮೇಲೆ ಇರುವಂತೆ ಚೌಕದೊಳಗೆ ಚೌಕ ರಚಿಸುವ ಮಾರ್ಗ ಕಂಡುಹಿಡಿಯಿರಿ. ಇದರ ಉತ್ತರ ನೋಡ್ರಿ. ಮೊದಲನೇದಾಗಿ ನಿಮಗೆ 7ನೇ ಪ್ರಶ್ನೆಯಲ್ಲಿ 2 ಚಿತ್ರಗಳನ್ನು ಅವರು ಕೊಟ್ಟಿದ್ದಾರೆ. ಮೊದಲನೇ ಚಿತ್ರ CASC ಕೇಸ್ ಒಂದು ಚೌಕ ಆಗಿದೆ. ಆದ್ದರಿಂದ ಎಲ್ಲ ಬಾಹುಗಳು ಮತ್ತು ಕೋನಗಳು ಸಮವಾಗಿರುತ್ತವೆ. ಚೌಕದಲ್ಲಿ ಎಲ್ಲ ಬಾಹುಗಳ ಮತ್ತು ಕೋನಗಳ ಅಳತೆಗಳು ಏನಾಗಿರುತ್ತವೆ? ಸಮವಾಗಿರುತ್ತವೆ. ಬಾಹುಗಳಾದ CA, AS, SC, EC ಇವು ಎಲ್ಲ ಬಾಹುಗಳ ಅಳತೆಗಳು ಸಮವಾಗಿರುತ್ತವೆ. ಮತ್ತು ಕೋನಗಳು ಅಂತಂದರೆ ಕೋನ C, ಕೋನ A, ಕೋನ S, ಕೋನ E = 90 ಡಿಗ್ರಿ. ಎಲ್ಲ ಕೋನಗಳ ಅಳತೆಗಳು ಮತ್ತು ಎಲ್ಲ ಬಾಹುಗಳ ಅಳತೆಗಳು ಚೌಕದಲ್ಲಿ ಸಮವಾಗಿರುತ್ತವೆ. ನೀವು ನೋಡಬಹುದು ಮಧ್ಯಬಿಂದುಗಳು UVWX 4 ಮಧ್ಯಬಿಂದುಗಳಾಗಿವೆ. UXWV ಅಥವಾ UVWX ಬಿಂದುಗಳು ಬಾಹುಗಳ ಮಧ್ಯಬಿಂದುಗಳಾಗಿರುವುದರಿಂದ ಅವು ಬಾಹುಗಳನ್ನು ಸಮವಾಗಿ ವಿಂಗಡಿಸುತ್ತವೆ. ಆದ್ದರಿಂದ CU ಮತ್ತು UA AX XS SW WE EV VC ಎಲ್ಲ ಬಾಹುಗಳು ಏನಾಗಿರುತ್ತವೆ? ಸಮವಾಗಿರುತ್ತವೆ. ಅದೇ ನಾನಿಲ್ಲಿ ಬರೆದಿದ್ದೇನೆ ನೋಡ್ರಿ. ಆದ್ದರಿಂದ 4 ಬಾಹುಗಳು ಸಮವಾಗಿವೆ. ಪ್ರತಿ ಕೋನದ ಮೊತ್ತ ಎಷ್ಟಾಗಿದೆ? 90 ಡಿಗ್ರಿ. ಇದೊಂದು ಚೌಕ ಆಗಿದೆ. 2ನೆಯ ಚಿತ್ರ ನೋಡ್ರಿ. ಹೊರಗಿನ ಚೌಕದ ಪ್ರತಿ ಮೂಲೆಯಿಂದ ಸಮಾನ ದೂರದಲ್ಲಿ ಬಿಂದುಗಳನ್ನು ಗುರುತಿಸಿ ಅವುಗಳನ್ನು ಕ್ರಮವಾಗಿ ಜೋಡಿಸುವುದರಿಂದ ನಮಗೆ ಚೌಕದೊಳಗೆ ಮತ್ತೊಂದು ಚೌಕ ಸಿಗುತ್ತದೆ. ಚೌಕವನ್ನು ರಚನೆ ಮಾಡುವ ಇನ್ನೊಂದು ಮಾರ್ಗವನ್ನು ತಿಳಿಸ್ರಿ ಅಂತ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ. ಆದ್ದರಿಂದ ಅದರ ಉತ್ತರ ಇದಾಗಿದೆ ನೋಡ್ರಿ. ಚೌಕದ ಪ್ರತಿ ಮೂಲೆಯಿಂದ ನಾವು ಸಮಾನ ದೂರದಲ್ಲಿ ಬಿಂದುಗಳನ್ನು ಗುರುತಿಸಿ ಜೋಡಿಸುವುದರಿಂದ ನಮಗೆ ಚೌಕದೊಳಗೆ ಮತ್ತೊಂದು ಚೌಕ ಸಿಗುತ್ತದೆ. ಈಗ 8ನೆಯ ಪ್ರಶ್ನೆ. ಜ್ಯಾಮಿತಿಯ ತಾರ್ಕಿಕತೆ ಬಳಸಿಕೊಂಡು ಒಂದು ಚತುರ್ಭುಜವು 4 ಸಮಬಾಹುಗಳನ್ನು ಮತ್ತು 90 ಡಿಗ್ರಿ ಕೋನ ಹೊಂದಿದ್ದರೆ ಅದು ಚೌಕವಾಗುತ್ತದೆಯೇ? ಹಾಗೆಯೇ ಅದನ್ನು ರಚಿಸುವ ಮತ್ತು ಅಳೆಯುವ ಮೂಲಕ ಉತ್ತರವನ್ನು ಹುಡುಕಿ. ಮೊದಲನೇದಾಗಿ ರಚನೆ ನೋಡ್ರಿ. ಚೌಕದ ರಚನೆ. ಇದು 8ನೇ ಪ್ರಶ್ನೆಯ ಉತ್ತರ. 5 ಸೆಂಟಿಮೀಟರ್ ಇದೆ. ಇದು 5 ಸೆಂಟಿಮೀಟರ್, ಇದು 5 ಸೆಂಟಿಮೀಟರ್, ಇದು 5 ಸೆಂಟಿಮೀಟರ್. ಏನಿಲ್ಲರಿ ನೋಡ್ರಿ. ಇದನ್ನು ಹೆಂಗೆ ಮಾಡ್ಬೇಕಂತಂದರೆ
ಸ್ಕೇಲ್ನ ಸಹಾಯದಿಂದ 5 ಸೆಂಟಿಮೀಟರನ್ನು ಇಲ್ಲಿ ತಗೋಬೇಕು. ಎ ಬಿ 5 ಸೆಂಟಿಮೀಟರ್ ಆಗಿರುತ್ತದೆ. ಮತ್ತು ನಿಮ್ಮ ಸ್ಕೇಲ್ನ ಸಹಾಯದಿಂದ ಕೈವರ್ನಲ್ಲಿ 5 ಸೆಂಟಿಮೀಟರನ್ನು ತಗೋರಿ. ಬಿನಲ್ಲಿಟ್ಟು ಒಂದು ಕಂಸ ಎಳೀರಿ ಮತ್ತು ಎನಲ್ಲಿಟ್ಟು ಇಲ್ಲಿ ಒಂದು ಕಂಸ, ಎನಲ್ಲಿಟ್ಟು ಇಲ್ಲಿ ಒಂದು ಕಂಸ ಮತ್ತು ಬಿನಲ್ಲಿಟ್ಟು ಇಲ್ಲಿ ಒಂದು ಕಂಸ ಮತ್ತು ಅದೇ ಅಳತೆಯನ್ನು ಇಲ್ಲಿ ಇಡಬೇಕು ನೋಡ್ರಿ. ಇಲ್ಲಿ ಒಂದು ಕಂಸ ಮತ್ತು ಡಿ ಮೇಲೆ ಇಟ್ಟು ಇಲ್ಲಿ ಒಂದು ಕಂಸವನ್ನು ಎಳೆದ್ರೆ ಈ ಆಕೃತಿ ನೀವು ರಚನೆ ಮಾಡ್ಬೋದು. ಇದೊಂದು ಚೌಕ ಆಗಿದೆ. ಎ ಬಿ, ಬಿ ಸಿ, ಸಿ ಡಿ, ಡಿ ಎ ಎಲ್ಲ ಬಾಹುವಿನ ಅಳತೆಗಳು ಸಮವಾಗಿವೆ, 5 ಸೆಂಟಿಮೀಟರ್. ಕೋನಗಳು ಸಹ ಚೌಕದಲ್ಲಿ ಏನಾಗಿರುತ್ತವೆ? ಸಮವಾಗಿರುತ್ತವೆ. ಕೋನ ಎ, ಕೋನ ಬಿ, ಕೋನ ಸಿ, ಕೋನ ಡಿ ಎಲ್ಲ ಕೋನಗಳು 90 ಡಿಗ್ರಿ ಆಗಿದೆ. ಆದ್ದರಿಂದ ಇದೊಂದು ಚೌಕ. ಅದರ ಜ್ಯಾಮಿತಿಯ ತಾರ್ಕಿಕತೆ ನೋಡ್ರಿ. 8ನೇ ಪ್ರಶ್ನೆಯದು. 4 ಸಮಾನ ಬಾಹುಗಳನ್ನು ಹೊಂದಿರುವ ಚತುರ್ಭುಜವನ್ನು ವಜ್ರಾಕೃತಿ ಎನ್ನಲಾಗುತ್ತದೆ. ಒಂದು ವಜ್ರಾಕೃತಿಯು 90 ಡಿಗ್ರಿ ಕೋನ ಹೊಂದಿದ್ದರೆ ಆಗ ಅದರ ಅಭಿಮುಖ ಕೋನವು ಸಹ ಎಷ್ಟಾಗಿರುತ್ತದೆ? 90 ಡಿಗ್ರಿ ಆಗಿರುತ್ತದೆ. ಪ್ರತಿಯೊಂದು ಪಾರ್ಶ್ವಕೋನವೂ ಸಹ 90 ಡಿಗ್ರಿ ಆಗಿರಬೇಕು. ಆದ್ದರಿಂದ 4 ಕೋನಗಳು 90 ಡಿಗ್ರಿ ಆಗಿರುತ್ತವೆ. 4 ಕೋನಗಳು 90 ಡಿಗ್ರಿ ಆಗಿದ್ದರೆ ಅದು ಯಾವ ಆಕೃತಿ ಆಗಿರುತ್ತದೆ? ಅದೊಂದು ಚೌಕ. ಈ ಚತುರ್ಭುಜದ ಎಲ್ಲ ಬಾಹುಗಳು ಸಮವಾಗಿವೆ ಮತ್ತು ಎಲ್ಲ ಕೋನಗಳು ಎಷ್ಟಾಗಿವೆ? 90 ಡಿಗ್ರಿ ಆಗಿರುವುದರಿಂದ ಇದೊಂದು ಚೌಕ ಆಗಿದೆ. ಎಲ್ಲ ಬಾಹುಗಳು ಮತ್ತು ಕೋನಗಳು ಸಮವಾಗಿರುವುದರಿಂದ ಈ ಆಕೃತಿ ಒಂದು ಚೌಕ ಆಗಿದೆ. 9ನೆಯ ಪ್ರಶ್ನೆ. ಅಭಿಮುಖ ಬಾಹುಗಳು ಸಮವಾಗಿರುವ ಚತುರ್ಭುಜವು ಯಾವ ರೀತಿಯದ್ದಾಗಿದೆ? ನಿಮ್ಮ ಉತ್ತರವನ್ನು ಸಮರ್ಥಿಸಿ ಸುಳಿಯು. ಕರ್ಣಗಳನ್ನು ಎಳೆಯಿರಿ ಮತ್ತು ಸರ್ವಸಮ ತ್ರಿಭುಜಗಳನ್ನು ಪರಿಶೀಲಿಸಿ. ಅಭಿಮುಖವನ್ನು ನಾವು ನೋಡಿದ್ವಿ. ಹಿಂದಿನ ತರಗತಿಯಲ್ಲಿ ನಾವು ಸಮಾಂತರ ಚತುರ್ಭುಜದ ಬಗ್ಗೆ ತಿಳ್ಕೊಂಡಿದ್ವಿ. ನೀವು ಯಾರಾದರೂ ಆ ತರಗತಿ ನೋಡಿಲ್ಲ ಅಂತಂದರೆ ಹಿಂದಿನ ತರಗತಿಯನ್ನು ನೋಡ್ರಿ, ಅಲ್ಲಿ ಗೊತ್ತಾಗ್ತದೆ ನಿಮ್ಗೆ. ಅಭಿಮುಖ ಬಾಹುಗಳು ಸಮವಾಗಿರುವ ಚತುರ್ಭುಜವು ಯಾವ ರೀತಿಯದ್ದಾಗಿದೆ? ನಿಮ್ಮ ಉತ್ತರ ಸಮರ್ಥಿಸಿ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದೊಂದು ಸಮಾಂತರ ಚತುರ್ಭುಜ. ಒಂದು ಚತುರ್ಭುಜದ ಅಭಿಮುಖ ಬಾಹುಗಳು ಸಮನಾಗಿದ್ದರೆ ಅದು ಸಮಾಂತರ ಚತುರ್ಭುಜವಾಗಿರುತ್ತದೆ. ಇದೊಂದು ಚತುರ್ಭುಜವಾಗಿದೆ. ಅಭಿಮುಖ ಬಾಹುಗಳು ಸಮವಾಗಿದ್ದರೆ, ಅಭಿಮುಖ ಬಾಹುಗಳು ಏನು? ಸಮವಾಗಿದ್ದರೆ ಅದನ್ನು ಏನಂತ ಕರಿತೀವಿ ನಾವು ಅಂತಂದರೆ ಎ ಬಿ ಡಿ ಸಿಗೆ ಸಮ, ಬಿ ಸಿ ಎ ಡಿಗೆ ಸಮವಾಗಿರುತ್ತದೆ. ಒಂದು ಚತುರ್ಭುಜದ ಅಭಿಮುಖ ಬಾಹುಗಳು ಸಮವಾಗಿದ್ದರೆ ಅದೊಂದು ಸಮಾಂತರ ಚತುರ್ಭುಜವಾಗಿರುತ್ತದೆ. ಕರ್ಣಗಳನ್ನು ಬಳಸಿಕೊಂಡು ಜಾಮಿತಿಯ ತಾರ್ಕಿಕತೆ ವಿವರಣೆಯನ್ನು ಕೇಳಿದ್ದಾರೆ. ಎ ಸಿ ನೀವು ನೋಡ್ಬೋದು. ಎ ಸಿ ಮತ್ತು ಇಲ್ಲಿ ಒಂದು ಕರ್ಣ ಎಳೆದ್ರೆ ಡಿ ಬಿ. ಎ ಸಿ ಮತ್ತು ಡಿ ಬಿ ಈ ಸಮಾಂತರ ಚತುರ್ಭುಜದ ಕರ್ಣಗಳು. ಎ ಸಿ ಒಂದು ಮತ್ತು ಬಿ ಡಿ ಒಂದು, ಎರಡು ಕರ್ಣಗಳಾಗಿವೆ. ತ್ರಿಭುಜ ಎ ಬಿ ಸಿ ಮತ್ತು ಸಿ ಡಿ ಎಗಳಲ್ಲಿ ಎ ಬಿ ಬಾಹು ನೀವು ನೋಡ್ರಿ, ತ್ರಿಭುಜ ಎ ಬಿ ಸಿ ಮತ್ತು ಇನ್ನೊಂದು ತ್ರಿಭುಜ ಸಿ ಡಿ ಎ. ಇವೆರಡು ತ್ರಿಭುಜಗಳಲ್ಲಿ ಎ ಬಿ ಬಾಹುವು ಡಿ ಸಿ ಬಾಹುವಿಗೆ ಸಮವಾಗಿದೆ ಮತ್ತು ಬಿ ಸಿ ಬಾಹುವು ಎ ಡಿ ಬಾಹುವಿಗೆ ಸಮವಾಗಿದೆ. ಇನ್ನೊಂದು ಜೊತೆ ಯಾವುದು ಬಾಹುಗಳು? ಕರ್ಣಗಳು. ಎ ಸಿ ಈಸ್ ಈಕ್ವಲ್ ಟು ಎ ಸಿ. ಎ ಸಿಯು ಯಾವುದಕ್ಕೆ ಅಂತಂದರೆ ನಾವು ಬೇರೆ ಬೇರೆ ತ್ರಿಭುಜ ತೆಗೆದುಕೊಂಡಾಗ ಈ ಥರ ಎ ಸಿ ಡಿ, ಎ ಬಿ ಸಿ ಅಂತಂದರೆ ನೋಡ್ರಿ, ಎ ಬಿ ಬಾಹುವು ಡಿ ಸಿ ಬಾಹುವಿಗೆ, ಎ ಬಿ ಬಾಹು ಡಿ ಸಿ ಬಾಹುವಿಗೆ ಸಮವಾಗಿರುತ್ತದೆ. ಮತ್ತು ಡಿ ಎ ಬಾಹು ಸಿ ಬಿ ಬಾಹುವಿಗೆ ಸಮವಾಗಿರುತ್ತದೆ. ಇನ್ನೊಂದು ಜೊತೆ ಬಾಹುಗಳು ಯಾವ್ಯಾವು ಇವು? ಎ ಸಿ. ಎ ಸಿ ಯಾವುದಕ್ಕೆ ಸಮವಾಗಿರುತ್ತದೆ? ಎ ಸಿಗೆ. ಆದ್ದರಿಂದ ಎ ಬಿ ಇಸ್ ಈಕ್ವಲ್ ಟು ಸಿ ಡಿ ಇದೊಂದು ಬಾಹು, ಬಿ ಸಿ ಮತ್ತು ಡಿ ಎ ಇದೊಂದು ಬಾಹು, ಎ ಸಿ ಇಸ್ ಈಕ್ವಲ್ ಟು ಎ ಸಿ ಇದೊಂದು ಬಾಹು. ನೀವು ನೋಡ್ಬೋದು ಬಾಹು ಸರ್ವಸಮತೆಯ ನಿಯಮ ನಮಗೆ ಸಿಕ್ಕಿದೆ. ಬಾಹು ಸರ್ವಸಮತೆಯ ನಿಯಮದ ಪ್ರಕಾರ ತ್ರಿಭುಜ ಎ ಬಿ ಸಿ ಸರ್ವಸಮವಾಗಿದೆ ತ್ರಿಭುಜ ಸಿ ಡಿ ಎಗೆ. ತ್ರಿಭುಜ ಎ ಬಿ ಸಿಯು ಸರ್ವಸಮವಾಗಿದೆ ತ್ರಿಭುಜ ಸಿ ಡಿ ಎಗೆ. ಸರ್ವಸಮತೆಯಿಂದ ಅನುರೂಪ ಕೋನಗಳು ಏನಾಗಿರುತ್ತವೆ? ಸಮವಾಗಿರುತ್ತವೆ. ಕೋನ ಎ ಕೋನವು ಸಿ ಕೋನಕ್ಕೆ ಸಮವಾಗಿರುತ್ತದೆ ಮತ್ತು ಸಿ ಕೋನವು ಎ ಕೋನಕ್ಕೆ ಸಮವಾಗಿರುತ್ತದೆ. ಆದ್ದರಿಂದ ಎ ಬಿ ಸಮಾಂತರವಾಗಿದೆ ಡಿ ಸಿ ಮತ್ತು ಎ ಡಿ ಸಮಾಂತರವಾಗಿದೆ ಬಿ ಸಿ.
ಆದ್ದರಿಂದ ABCD ಒಂದು ಸಮಾಂತರ ಚತುರ್ಭುಜ. 10ನೆಯ ಪ್ರಶ್ನೆ, ಕೆಳಗಿನ ಚತುರ್ಭುಜದಲ್ಲಿ ಕೋನಗಳ ಮೊತ್ತವು 360 ಡಿಗ್ರಿ ಆಗಿರುತ್ತದೆಯೇ? ಜಾಮಿತಿಯ ತಾರ್ಕಿಕತೆ ಬಳಸಿಕೊಂಡು ಈ ಆಕೃತಿಯನ್ನು ರಚಿಸಿ ಮತ್ತು ಅಳತೆ ಮಾಡುವ ಮೂಲಕ ಉತ್ತರವನ್ನು ಹುಡುಕಿ. ಕೋನಗಳ ಮೊತ್ತ ಎಷ್ಟಂತ ಹೇಳಿದ್ದಾರೆ? 360 ಡಿಗ್ರಿ ಆಗಿರುತ್ತದೆ ಅಂತ ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ. ಹೌದು, ಇದರ ಉತ್ತರ ಹೌದು. ಒಂದು ಚತುರ್ಭುಜದ ಒಳಕೋನಗಳ ಮೊತ್ತ ಎಷ್ಟಾಗಿರುತ್ತದೆ? 360 ಡಿಗ್ರಿ. ಯಾವುದೇ ಚತುರ್ಭುಜ ಆಗಿರಲಿ, ಅದರ ಒಳಕೋನದ ಮೊತ್ತ 360 ಡಿಗ್ರಿ. ತ್ರಿಭುಜದ ಒಳಕೋನ ಮೊತ್ತ ಎಷ್ಟಾಗಿರ್ತದೆ ರೀ? 180 ಡಿಗ್ರಿ. ಚತುರ್ಭುಜದ ಒಳಕೋನಗಳ ಮೊತ್ತ 360 ಡಿಗ್ರಿ. ಆಕೃತಿಯ ರಚನೆ. ABCD ಎಂಬ 4 ಸರಳ ರೇಖಾಗತವಲ್ಲದ ಬಿಂದುಗಳನ್ನು ಗುರುತಿಸಿ. ABCD ಸರಳ ರೇಖಾಗತವಲ್ಲದ 4 ಬಿಂದುಗಳು. ಈ ಬಿಂದುಗಳನ್ನು ಗುರುತಿಸಿ ಮತ್ತು ಅವುಗಳನ್ನು ಜೋಡಿಸಿ. A ಇಂದ Bಗೆ, B ಇಂದ Cಗೆ ಮತ್ತು C ಇಂದ Dಗೆ, D ಇಂದ Eಗೆ ಜೋಡಿಸಿದಾಗ ಚತುರ್ಭುಜ ABCDಯನ್ನು ನಾವು ರಚನೆ ಮಾಡಬಹುದು. ಜ್ಯಾಮಿತಿಯ ತಾರ್ಕಿಕತೆ. ಚತುರ್ಭುಜ ABCDಯಲ್ಲಿ ಅದನ್ನು 2 ತ್ರಿಕೋನಗಳಾಗಿ ವಿಂಗಡಿಸಲು BDಯನ್ನು ಜೋಡಿಸಿ. ಚತುರ್ಭುಜ ನೋಡ್ರಿ ಇಲ್ಲಿ ABCD ಇದೊಂದು ಚತುರ್ಭುಜ. ಅದನ್ನು 2 ತ್ರಿಕೋನಗಳಾಗಿ BDಯನ್ನು ಇಲ್ಲಿ ರಚನೆ ಕೇಳಿದ್ರಲ್ಲ, ಅದರ ರಚನೆ ಇದು. ABCD ಒಂದು ಚತುರ್ಭುಜ, BDಯನ್ನು ಜೋಡಿಸಬೇಕು. ಇದೊಂದು ಕರ್ಣ ಸಿಕ್ಕಿತು. ತ್ರಿಭುಜ BADಯಲ್ಲಿ ಇದೊಂದು ತ್ರಿಭುಜ ಆಗಿದೆ. ಇದರಲ್ಲಿ ಕೋನ B, ಕೋನ A ಮತ್ತು ಕೋನ D, ಕೋನ B, ಕೋನ A, ಕೋನ D, ಕೋನ DBA ಪ್ಲಸ್ ಕೋನ BAD ಪ್ಲಸ್ ಕೋನ ADB ಇಸುಕೊಲ್ಟು ಎಷ್ಟಾಗಿರುತ್ತದೆ? ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿ. ಇದನ್ನು ಸಮೀಕರಣ 1 ಅಂತ ಬರ್ಕೊಳ್ರಿ. ಇನ್ನೊಂದು ತ್ರಿಭುಜ ಯಾವುದು ಉಳಿತು? BCD. ಈ ಕೋನದಲ್ಲಿ ಯಾವ್ಯಾವ ಕೋನಗಳು ಬರುತ್ತವೆ? DCB ಒಂದು ಕೋನ ಮತ್ತು DBC ಇನ್ನೊಂದು ಕೋನ, ಎರಡನೇ ಕೋನ, ಮೂರನೇ ಕೋನ ಯಾವುದು? BDC. ಅವೇ ಕೋನಗಳನ್ನು ನಾನಿಲ್ಲಿ ಬರೆದಿದ್ದೇನೆ. 3 ಕೋನಗಳನ್ನು ಕೂಡಿಸಿದರೆ ಎಷ್ಟಾಗಿರುತ್ತದೆ? ಒಳಕೋನದ ಮೊತ್ತ 180 ಡಿಗ್ರಿ. ಈ ತ್ರಿಭುಜದ ಒಳಕೋನದ ಮೊತ್ತ 180, ಈ ತ್ರಿಭುಜದ ಒಳಕೋನಗಳ ಮೊತ್ತ 180. ಈಗ ಸಮೀಕರಣ 1 ಮತ್ತು 2 ಕೂಡಿಸ್ರಿ. DBA ಜೊತೆ ಮತ್ತು BAD ಪ್ಲಸ್ ಕೋನ ADB ಪ್ಲಸ್ ಕೋನ BCD ಪ್ಲಸ್ ಕೋನ CDB ಪ್ಲಸ್ ಕೋನ DBC 180 ಡಿಗ್ರಿ ಪ್ಲಸ್ 180 ಡಿಗ್ರಿ. 180 ಪ್ಲಸ್ 180. ಈಗ ಇಲ್ಲಿ ನಾನು ನಂಬರನ್ನು ಕೊಟ್ಟಿದ್ದೇನೆ ನೋಡ್ರಿ. DBA ಜೊತೆ DBCಯನ್ನು ಕೂಡಿಸ್ಬೇಕು. DBA ಪ್ಲಸ್ DBC ಪ್ಲಸ್ ADB ಪ್ಲಸ್ CDB ಇದು ಎರಡನೇ ಕೋನ ಪ್ಲಸ್ ಮೂರನೇ ಕೋನ ಅಂತಂದರೆ BAD ಪ್ಲಸ್ BCD. 180 ಪ್ಲಸ್ 180 ಎಷ್ಟಾಗುತ್ತದೆ? 360 ಡಿಗ್ರಿ. ಆದ್ದರಿಂದ 4 ಕೋನಗಳು ಯಾವ್ಯಾವು? ಸಮಾಂತರ ಚತುರ್ಭುಜದ ABCD ಕೋನ ABC ಪ್ಲಸ್ ಕೋನ ADC ಪ್ಲಸ್ ಕೋನ BAD ಪ್ಲಸ್ ಕೋನ BCD. ಇವು 4 ಕೋನಗಳ ಮೊತ್ತ ಎಷ್ಟಾಗಿರುತ್ತದೆ? ಚತುರ್ಭುಜ ಒಳಕೋನಗಳ ಮೊತ್ತ 360 ಡಿಗ್ರಿ. ಆದ್ದರಿಂದ ನೀಡಲಾದ ಚತುರ್ಭುಜದ ಕೋನಗಳ ಮೊತ್ತ ಎಷ್ಟಾಗಿರುತ್ತದೆ? 360 ಡಿಗ್ರಿ ಆಗಿರುತ್ತದೆ. ಕೊನೆಯ ಪ್ರಶ್ನೆ 11ನೆಯ ಪ್ರಶ್ನೆ. ಕೆಳಗಿನ ಹೇಳಿಕೆಗಳು ಸರಿಯೋ ಅಥವಾ ತಪ್ಪೋ ತಿಳಿಸಿ. ನಿಮ್ಮ ಉತ್ತರವನ್ನು ಸಮರ್ಥಿಸಿ. ಮೊದಲನೆಯ ಪ್ರಶ್ನೆ, ಕರ್ಣಗಳು ಸಮವಾಗಿರುವ ಮತ್ತು ಪರಸ್ಪರ ಛೇದಿಸುವ ಚತುರ್ಭುಜವು ಒಂದು ಚೌಕವಾಗಿರಬೇಕು. ಇದು ತಪ್ಪು. ಯಾಕೆಂತಂದರೆ ಕರ್ಣಗಳು ಸಮನಾಗಿದ್ದು ಮತ್ತು ಪರಸ್ಪರ ಅರ್ಧಿಸುವ ಚತುರ್ಭುಜವು ಒಂದು ಆಯತವಾಗಿರುತ್ತದೆ. ಎರಡನೇ ಪ್ರಶ್ನೆ, 3 ಲಂಬಕೋನಗಳನ್ನು ಹೊಂದಿರುವ ಚತುರ್ಭುಜವು ಒಂದು ಆಯತವಾಗಿರಬೇಕು. ಇದು ಸರಿ. 3 ಲಂಬಕೋನಗಳು 4ನೇ ಕೋನವು ಕೂಡ ಲಂಬಕೋನವಾಗುವಂತೆ ಮಾಡುತ್ತದೆ. ಆದ್ದರಿಂದ 4 ಲಂಬಕೋನ ಹೊಂದಿರುವ ಚತುರ್ಭುಜವು ಯಾವುದಾಗಿರುತ್ತದೆ? ಆಯತವಾಗಿರುತ್ತದೆ. ಕರ್ಣಗಳು ಪರಸ್ಪರ ಅರ್ಧಿಸುವ ಚತುರ್ಭುಜವು ಒಂದು ಸಮಾಂತರ ಚತುರ್ಭುಜವಾಗಿರಬೇಕು. ಸರಿ. ನಾವು ಹೀಗೆ ಗುಣಲಕ್ಷಣವನ್ನು ನೋಡಿದ್ವಿ.
ಕರ್ಣಗಳು ಪರಸ್ಪರ ಅರ್ಧಿಸಿದರೆ ಒಂದು ಕರ್ಣದಿಂದ ಉಂಟಾಗುವ ಎರಡು ತ್ರಿಕೋನಗಳು ಸರ್ವಸಮವಾಗಿರುತ್ತವೆ. ಆದ್ದರಿಂದ ಇದು ಸಮಾಂತರ ಚತುರ್ಭುಜವಾಗಿದೆ. 4ನೇ ಪ್ರಶ್ನೆ. ಕರ್ಣಗಳು ಪರಸ್ಪರ ಲಂಬವಾಗಿರುವ ಚತುರ್ಭುಜವು ಒಂದು ವಜ್ರಾಕೃತಿ ಆಗಿರಬೇಕು. ಇದು ತಪ್ಪು. ಚೌಕಗಳು ಪತಂಗ ಸಹ ಲಂಬಕರ್ಣಗಳನ್ನು ಹೊಂದಿರುತ್ತವೆ. ಕೇವಲ ಅದು ವಜ್ರಾಕೃತಿಯಂತೆ ಹೇಳಕ್ಕೆ ಬರಲ್ಲ. ಚೌಕಗಳು ಮತ್ತು ಪತಂಗಗಳು ಸಹ ಲಂಬಕರ್ಣಗಳನ್ನು ಹೊಂದಿರುತ್ತವೆ. 5ನೇ ಪ್ರಶ್ನೆ. ಅಭಿಮುಖ ಕೋನಗಳು ಸಮವಾಗಿರುವ ಚತುರ್ಭುಜವು ಒಂದು ಸಮಾಂತರ ಚತುರ್ಭುಜವಾಗಿರಬೇಕು. ಸರಿ. 2 ಜೋಡಿ ಅಭಿಮುಖ ಕೋನಗಳು ಸಹ ಆಗಿದ್ದರೆ ಪಾರ್ಶ್ವ ಕೋನಗಳ ಮೊತ್ತ ಎಷ್ಟಾಗಿರ್ತದ್ರೆ ಅದು ಸಮಾಂತರ ಚತುರ್ಭುಜದಲ್ಲಿ 180 ಡಿಗ್ರಿ. 6ನೇ ಪ್ರಶ್ನೆ. ಎಲ್ಲ ಕೋನಗಳು ಸಮವಾಗಿರುವ ಚತುರ್ಭುಜವು ಒಂದು ಆಯತವಾಗಿದೆ. ಸರಿ. 4 ಲಂಬ ಕೋನಗಳನ್ನು ಹೊಂದಿರುವ ಚತುರ್ಭುಜ ಯಾವುದಾಗಿರುತ್ತದೆ? ಅದು ಆಯತ. ಆಯತದಲ್ಲಿ ಎಲ್ಲ ಕೋನಗಳು 90 ಡಿಗ್ರಿ. 6ನೇ ಪ್ರಶ್ನೆ. ಸಮದ್ವಿಬಾಹು ತ್ರಾಪಿಜ್ಯಗಳು ಸಮಾಂತರ ಚತುರ್ಭುಜಗಳಾಗಿವೆ. ತಪ್ಪು. ಸಮದ್ವಿಬಾಹು ತ್ರಾಪಿಜ್ಯವು ಒಂದು ಜೊತೆ ಸಮಾಂತರ ಬಾಹುಗಳನ್ನು ಮತ್ತು ಅಸಮಾಂತರ ಬಾಹುಗಳನ್ನು ಹೊಂದಿರುತ್ತವೆ. ನಾವು ನೋಡಿದ್ವಿ ತರಗತಿಯ ಪ್ರಾರಂಭದಲ್ಲೇ ನಾವು ತ್ರಾಪಿಜ್ಯದ ಗುಣಲಕ್ಷಣಗಳನ್ನು ನೋಡಿದ್ವಿ. ಈಗ ಹಿಂದಿನ ತರಗತಿಯಲ್ಲಿ ನಾವು ಏನೇನು ಡಿಸ್ಕಸ್ ಮಾಡಿದ್ವಲ್ಲ ಅದ್ರ ಬಗ್ಗೆನೇ ಇವು ಸರಿ ತಪ್ಪು ಪ್ರಶ್ನೆಗಳನ್ನು ಇಲ್ಲಿ ಕೇಳಿದ್ದಾರೆ. ಅದರ ಉತ್ತರ ನೋಡ್ರಿ. ಅದು ಸಮದ್ವಿಬಾಹು ತ್ರಾಪಿಜ್ಯದಲ್ಲಿ ಏನಾಗಿರುತ್ತದೆ? 2 ಜೊತೆ ಬಾಹುಗಳು ಸಮವಾಗಿರುತ್ತವೆ, ಬಾಹುಗಳನ್ನು ಹೊಂದಿರುತ್ತವೆ. ಆದರೆ ಸಮಾಂತರ ಚತುರ್ಭುಜವು 2 ಜೊತೆ ಸಮಾಂತರ ಬಾಹುಗಳನ್ನು ಹೊಂದಿರುತ್ತವೆ. ಸಮದ್ವಿಬಾಹು ತ್ರಾಪಿಜ್ಯ ಅಂತಂದರೆ 2 ಜೊತೆ ಬಾಹುಗಳು ಸಮಾಂತರವಾಗಿರುತ್ತವೆ. ಕೇವಲ ತ್ರಾಪಿಜ್ಯ ಅಂತಂದರೆ ಒಂದೇ ಜೊತೆ ಬಾಹುವು ಸಮಾಂತರವಾಗಿರುತ್ತದೆ. ಆದರೆ ಸಮದ್ವಿಬಾಹು ತ್ರಾಪಿಜ್ಯದಲ್ಲಿ 2 ಜೊತೆ ಬಾಹುಗಳು ಸಮವಾಗಿರುತ್ತವೆ. ಇಲ್ಲಿವರೆಗೆ ನಾವು ಚತುರ್ಭುಜದ ಎಲ್ಲ ಪುಟ ಸಂಖ್ಯೆಗಳ ಲೆಕ್ಕಗಳನ್ನು ಬಿಡಿಸಿದ್ದೇವೆ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ತರಗತಿಯಲ್ಲಿ ನಾವು ಮುಂದಿನ ಪಾಠದ ಪುಟ ಸಂಖ್ಯೆಗಳ ಪ್ರಶ್ನೆಗಳನ್ನು ಬಿಡಿಸುತ್ತಾ ಹೋಗೋಣ.